ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ನಾನು ಸಾಯಂಕಾಲ ಈವ್ನಿಂಗ್ ಅಂದರೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಕಾಣ್ತಾ ಇದೆ ತುಂಬಾ ಟೈಮ್ ಆಗೋಗ್ಬಿಟ್ಟಿದೆ. ಸುಮಾರು 6:30 ಮೇಲೆ ಆಗಿಬಿಟ್ಟಿದೆ. ಎಕ್ಸಾಕ್ಟಾಗಿ ನಾನು ಟೈಮ್ ನೋಡಿಲ್ಲ. ಇವಾಗ ತಾನೇ ಜಸ್ಟ್ ನಾನು ಸ್ವಲ್ಪ ಬಟ್ಟೆ ಇದ್ದು, ಜಾಸ್ತಿ ಏನಿಲ್ಲ, ಸುಮಾರು ಬಟ್ಟೆಗಳನ್ನ ಅಂದರೆ ಜಾಸ್ತಿ ಬಟ್ಟೆಗಳನ್ನ ಮಾಡಿಕೊಂಡ್ರೆ ಹ್ಯಾಂಡ್ ವಾಶ್ ಮಾಡೋದ್ರಿಂದ ತುಂಬ ಹೆವಿ ಆಗುತ್ತೆ. ಒಂದು 5 to 8 o'clockವರೆಗೂ ಬಟ್ಟೆ ಒಗಿತಾನೆ ಇರಬೇಕಾಗುತ್ತೆ. ಅಂದರೆ ಮಾರ್ನಿಂಗು ನಾನು 7-8 ಗಂಟೆಗೂ ನಾನು ಬಟ್ಟೆ ಒಗಿ ಕೂತ್ಕೊಂಡ್ರೆ 1 ಗಂಟೆ 2 ಗಂಟೆವರೆಗೂ ಮಧ್ಯಾಹ್ನ ಬಟ್ಟೆ ಒಗಿತಾ ಇರ್ತೀನಿ. ಹಾಗಾಗಿ ನಾನು ಅವತ್ತಿನ ಬಟ್ಟೆಗಳನ್ನ ಅವತ್ತೇನೆ ಒಗೆಯೋದಕ್ಕೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಈ ವಾಷಿಂಗ್ ಮಿಷಿನಲ್ಲಿ ಹಾಕೋದ್ರಿಂದ ನನಗೆ ಯಾವ ಅಭ್ಯಾಸ ತಪ್ಪೋಗ್ಬಿಟ್ಟಿತ್ತು ಅಂತಂದರೆ, ಒಂದು 3 ದಿನದಿಂದ 4 ದಿನಕ್ಕಾದ್ರೂ ಸ್ಟಾಕ್ ಮಾಡಿಟ್ಕೊಂಡು ಒಂದ್ಸಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ. ಒಂದೊಂದೇ ಜೊತೆ ಎರಡೆರಡೇ ಜೊತೆ ನಾನು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇರಲಿಲ್ಲ. ಹಾಗಾಗಿ ಇವಾಗ ಆ ಒಂದು ಅಭ್ಯಾಸ ನನಗೆ ಆಗೋಗ್ಬಿಟ್ಟಿತ್ತಲ್ವ, ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಕೂಡ ಹಾಕೊಂಡ್ಬಿಟ್ಟು ಒಂದಷ್ಟು ಲಾಟ್ ಹಾಕೊಂಡ್ಬಿಟ್ಟು ಅವನು ಹೋಗಿ ಅಂತದ್ದು ಅದೇ ಫಾಲೋ ಮಾಡ್ತಾಯಿದ್ದೆ. ನನಗೆ ಹೆವಿ ಅನಿಸ್ಬಿಡ್ತು, ಆಗಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಸುಮಾರಿದ್ದು ಬಟ್ಟೆ ಅವನ್ನೆಲ್ಲ ವಾಶ್ ಮಾಡಿ ಇವಾಗ ತಾನೇ ಜಸ್ಟ್ ಸ್ನಾನ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಈ ರೀತಿ ರೆಡಿಯಾಗಿ ನಾನು ನಿಮ್ಮ ಜೊತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡು ಹೊಸದೊಂದು ನ್ಯೂ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ಇದು ಒಂದು ಲಿಫ್ಟಿಕ್ಕು ನೀವು ನೋಡಿದ್ದೀರಾ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಈ ಲಿಫ್ಟಿಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಕಲರ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಇವತ್ತು ವೇರ್ ಮಾಡಿರೋಂಥದ್ದು. ಹೇಗಿದೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಇದು ಒಂದು ದೇವರಿಗೆ ನಾನು ಯಾವುದೇ ಒಂದು ಪೂಜೆ ಪುನಸ್ಕಾರ ಏನು ಮಾಡಿಲ್ಲ, ಹಂಗಾಗಿ ಕಾರಣಾಂತರಗಳಿಂದ ಮಾಡಿಲ್ಲ, ಓಕೆನಾ ಫ್ರೆಂಡ್ಸ್. ಇವಾಗ ಬಂದು ಬೆಳಿಗ್ಗೆ ನಾನು ಏನು ಅಡುಗೆ ಮಾಡಿದ್ದೆ ಅಂತಂದರೆ ಪಾಲಕ್ ಪರೋಟ ಮಾಡಿದ್ದೆ ಫ್ರೆಂಡ್ಸ್. ಪಾಲಕ್ ಪರೋಟ ತುಂಬಾ ಚೆನ್ನಾಗಿ ಬಂದಿತ್ತು. ಪಾಲಕ್ ಪರೋಟ, ಹಾಗೆ ಅದಕ್ಕೆ ದಾಲ್ ಮಾಡಿದ್ದೆ, ಬೇಳೆ ದಾಲ್ ಅಂತ ಹೇಳ್ತಾರಲ್ವ, ಬೇಳೆ ದಾಲ್ ಮಾಡಿದ್ದೆ. ಅದನ್ನೇ ನಾನು ಸಾಯಂಕಾಲಕ್ಕೂ ಕೂಡ ಸ್ವಲ್ಪ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನಾನು ಮತ್ತೆ ಸಾಯಂಕಾಲ ಅಡುಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಹಾಗಾಗಿ ಅದೇ ಇದೆ. ಇವಾಗ ಬಂದು ನಾನು ಮತ್ತೆ ಸಾಯಂಕಾಲಕ್ಕೆ ನಾನೇನು ಇವಾಗ ನಾನು ಮತ್ತೆ ಎಕ್ಸ್ಟ್ರಾ ಅಡುಗೆ ಮಾಡೋ ಥರ ಇಲ್ಲ. ಅನ್ನನೂ ಕೂಡ ಮಾಡಿಬಿಟ್ಟಿದೆ ನೋಡಿ, ಎಲ್ಲ ಅನ್ನ ಇದೆ. ಹಾಗೆ ಇಲ್ಲಿ ನೋಡಿದರೆ ಪರೋಟ ಇದೆ. ಇವಾಗ ಬಂದು ಸಾರನ್ನ ಬಿಸಿ ಮಾಡಬೇಕು ಫ್ರೆಂಡ್ಸ್. ಇವಾಗ ಸಾರನ್ನ ಬಿಸಿ ಇಟ್ಟಿದ್ದೀನಿ. ಇನ್ನು ಊಟದ ಒಂದು ಸಮಯ ಅಲ್ಲ, ಜಸ್ಟ್ ಕಾಫಿ ಕುಡ್ದಿದ್ದೀವಿ ಅಷ್ಟೇ. ಏನು ಈಗಲೇ ಊಟ ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ನೆಕ್ಸ್ಟ್ ನೋಡುವ, ಇನ್ನು 1 hour ಆಫ್ಟರ್ ನಾನು ನನ್ನ ಮಗಳು ಊಟ ಮಾಡುವಂಥದ್ದು ಫ್ರೆಂಡ್ಸ್. ಸ್ವಲ್ಪ ಹೇರ್ ಕಲರ್ ಯಾಕೋ ತುಂಬಾ ವರ್ಸ್ಟ್ ಆಯಿತು ಅಂದರೆ ಹೇರ್ ಕಲರ್ನ ಚೇಂಜ್ ಮಾಡಿದೆ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತು ಪಾಲಕ್ ಪರೋಟ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವ. ಖಂಡಿತ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಖಂಡಿತ ನಾನು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ. ಪಾಲಕ್ ಪರೋಟನ ಹೇಗೆಲ್ಲ ನಾನು ಮಾಡಿದ್ದೀನಿ, ಹೇಗೆ ಮಾಡಿದೆ ಅನ್ನೋದನ್ನು ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಬೆಳಗ್ಗೆಯಿಂದ ನಾನು ಏನೆಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಲ್ವಾ ಪಾಲಕ್ ಪರೋಟ ಮಾಡಲಿಕ್ಕೆ, ಅಥವಾ ಆ ಒಂದು ರೆಸಿಪಿನ ಈ ಒಂದು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಕನ್ನಡತಿಗೆ ಹಾರೈಸಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಪಾಲಕ್ ಪರೋಟ ನಾನು ಹೇಗೆ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಅದು ಪಾಲಕ್ ಪರೋಟ ಹೆಲ್ದಿಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಲಕಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಪಾಲಕಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಇರ್ತವೆ. ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆ ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಪಲ್ಯ ಆಬ್ವಿಯಸ್ಲಿ ಯಾರು ಮಾಡೋದೇ ಇಲ್ಲ, ಹಲ್ವಾ ಮಾಡ್ತಾರೆ, ಯಾರು ಕ್ಯಾರೆಟ್ ಪಲ್ಯ ಮಾಡೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಇವಾಗ ಪಾಲಕ್ ಪರೋಟ ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡ್ಕೊಂಬರುವ ಫ್ರೆಂಡ್ಸ್. ಇಲ್ಲಿ ನಾನು ದಾಲ್ ಮಾಡಲಿಕ್ಕೆ ಸ್ವಲ್ಪ ಬೇಳೆ ತೊಗೊಂಬರಲಿಕ್ಕೆ ಕೇಳಿದ್ದೆ. ನಮ್ಮ ಆಶಾ ಹುಡುಕ್ತಾ ಇದ್ದಾಳೆ. ತುಂಬಾ ಮಿಸ್ಸಿ ಆಗಿಬಿಟ್ಟಿದೆ. ಈ ಒಂದು ಫ್ರಿಜ್ಜು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಕ್ಲೀನ್ ಮಾಡ್ತೀನಿ, ಎಲ್ಲ ಒಂದು ಸಲ ಓವರಾಗೆ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲ ಕವರ್ಗಳನ್ನ ತುರ್ಕಿಟ್ಬಿಟ್ರೆ ಆ ಥರ ಆಗಿಬಿಟ್ಟಿದೆ ಫ್ರಿಜ್ಜಲ್ಲೆಲ್ಲನ. ಇವಾಗ ಹೆಸ್ರುಬೇಳೆ ತಂದಿದ್ದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹೊರಗಡೆ ಇಟ್ಟರೆ ಸ್ವಲ್ಪ ಹುಳ ಆ ಥರ ಎಲ್ಲ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ತುಂಬ ಲಾಂಗ್ ಟರ್ಮ್ ಅದು ಬಾಳಿಕೆ ಬರುತ್ತೆ ಅಂತೇಳಿ ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಹೆಸ್ರುಬೇಳೆ, ಸ್ವಲ್ಪ ತೊಗರಿಬೇಳೆನೂ ತೊಗೊಂಡಿದ್ದೀನಿ. ಹೆಸ್ರುಬೇಳೆ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ, ದಾಲಿಗೆ ಸ್ವಲ್ಪ ಚೆನ್ನಾಗಿರಲಿ ಟೇಸ್ಟ್ ಬರುತ್ತೆ ಅಂತೇಳಿ.
ಇವಾಗ ಅದನ್ನು ಒಂದರಿಂದ 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ ನಂತರ ನಾನು 1 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲೇ ನಾನು ಉಪ್ಪನ್ನು ಹಾಕೋದಿಲ್ಲ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಅದನ್ನು 1 ರಿಂದ 1.5 ವಿಷಲ್ ಅಷ್ಟು ನಾನು ಕೂಗಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಕದ್ರೋಗ್ಬಿಡುತ್ತೆ, ಸ್ಮ್ಯಾಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈ ಥರ ಅದು ಸ್ಮ್ಯಾಶ್ ಆದಾಗಲೇ ಚೆನ್ನಾಗಿ, ಯಾಕಂದರೆ ನಾವು ಅದು ಮತ್ತೆ ತಿರ್ಗೋದು ಮಸೆ ಥರ ಆ ಥರ ಬೇಳೆ ಸಿಗೋ ಥರ ಇರಬಾರ್ದು ಅಂತ ಅನಿಸುತ್ತೆ ನನಗೇನೋ ಈ ಒಂದು ದಾಲ್ ಅಂತ ಹೇಳಿದರೆ. ಇಲ್ಲಿ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೆ, ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡು ಅದಕ್ಕೆ ಒಂದು ಹಸಿರುಗಾಯಿನೂ ಕೂಡ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಫ್ರೆಂಡ್ಸ್, ಸ್ವಲ್ಪ ಖಾರ ಬರಲಿ ಅಂತೇಳಿ. ಅದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು 1 ರಿಂದ 2 ಅಥವಾ 3 ಇಷ್ಟು ಬೆಳ್ಳುಳ್ಳಿ ಹಾಕಿ ನಾನು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಿಗೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಮಾಡ್ತಾರೋಂಥದ್ದು ಪಾಲಕ್ ಪರೋಟ ಅಲ್ವಾ, ಹಾಗಾಗಿ ನಾನು ಇವಾಗ ಈ ಪಾಲಕ್ ಸೊಪ್ಪನ್ನ ಮಿಕ್ಸಿಗೆ ಹಾಕ್ಕೊಂಡಿರೋವಂಥದ್ದು. ಇವಾಗ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಆಲೂಗೆಡ್ಡೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಬೇಯಿಸ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಅಲ್ಲಲ್ಲೇ ದಪ್ಪ ಉಂಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾ ಈ ಥರ ತುರಿದ್ಬಿಟ್ಟು ಚೆನ್ನಾಗಿ ನೀಟಾಗಿ ಒಂದೇ ಸಮನೆ ಲೆವೆಲಾಗಿ ಅದು ಪೀಸ್ ಆಗುತ್ತೆ. ಇವಾಗ ನಮಗೆ ಹಿಟ್ಟು ಕಲಸೋದಕ್ಕೂ ಕೂಡ ಅಥವಾ ಚಪಾತಿ ಮಾಡಲಿಕ್ಕೆ ಅಥವಾ ಪರೋಟ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ತುರ್ಕೊಂಡಿರೋಂಥದ್ದು ಒಂದು ಆಲೂಗೆಡ್ಡೆ, ಚಿಕ್ಕದೊಂದು ಆಲೂಗೆಡ್ಡೆ ಬೇಯಿಸಿ ತುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಇವಾಗ ಈ ರುಬ್ಬಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪಿನ ಒಂದು ಏನಿದೆ ಅಲ್ವಾ, ಈ ಒಂದು ಮಿಕ್ಸಿಗೆ ಹಾಕ್ಕೊಂಡಿದ್ದಂಥದ್ದು ಈ ಒಂದು ಪೇಸ್ಟ್ನ ನಾನು ಯೂಸ್ ಮಾಡ್ಕೊಂಡು ಇವಾಗ ಫಸ್ಟ್ ಚೆನ್ನಾಗಿ ಎಲ್ಲ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಆದ ನಂತರ ನಾನು ಆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ವೇಸ್ಟ್ ಕೂಡ ಆಗಬಾರ್ದು, ಮತ್ತು ನೀರು ಹಾಕ್ಕೊಂಡಿದ್ದು ಜಾಸ್ತಿನೂ ಅನಿಸ್ಬಾರ್ದು, ಮತ್ತು ಹಿಟ್ಟು ಹಾಕೊಳ್ಳೋ ಥರನೂ ಆಗಬಾರ್ದು. ನೋಡ್ಕೊಂಡು ನೀರು ಹಾಕ್ಕೊಂಡು ನಾನು ಕರೆಕ್ಟ್ ಹದವಾಗಿ ನಾನು ಈ ಒಂದು ಏನಿದೆಲ್ಲ ಹಿಟ್ಟು ಪಾಲಕ್ ಪರೋಟದ ಒಂದು ಸ್ಟಫಿಂಗ್ ಹಿಟ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನೂ ಗ್ರೀನಿಶ್ ಆಗಿ ಬರ್ತಾಯಿತ್ತು. ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ, ಒಂದು ಕಟ್ಟಲ್ಲಿ ಸ್ವಲ್ಪ ಮಾತ್ರ ಹಾಕಿದ್ದೆ, ಅರ್ಧ ಅಷ್ಟೇ ಹಾಕಿದ್ದೆ, ಯಾಕಂದರೆ ಇಬ್ಬರಿಗೋಸ್ಕರನೇ ಅಲ್ವಾ. ಹಂಗಾಗಿ ಜಾಸ್ತಿ ಫುಲ್ ಏನು ಒಂದು ಕಟ್ಟು ತೊಗೊಂಬಂದಿದ್ದು ಫುಲ್ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಪೇಸ್ಟಲ್ಲಿ ಮಿಕ್ಬಿಡುತ್ತೋ ಅನ್ನೋ ಒಂದು ಬೈಕೆ ಅರ್ಧ ಅಷ್ಟೇ ಆಗ್ತದೆ. ಇದು ಕೂಡ ಫಸ್ಟ್ ಟೈಮೇ ನಾನು ಮಾಡ್ತಾ ಇರೋಂಥದ್ದು, ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ. ಹಾಗೆ ನನ್ನ ಮಗಳಿಗೂ ಕೂಡ ಹೊಸದೊಂದು ನ್ಯೂ ರೆಸಿಪಿ ಅವಳಿಗೂ ಕೂಡ ಟೇಸ್ಟ್ ಮಾಡೋದಕ್ಕೆ ಅವಳಿಗೂ ಕೂಡ ಖುಷಿ ಆಗುತ್ತೆ ಅಂತೇಳಿ ಅರ್ಧ ಹಾಕಿದ್ರಿಂದ ಈ ಮಟ್ಟಿಗೆ ಗ್ರೀನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಹಾಕಿದರೆ ಚೆನ್ನಾಗಿ ಗ್ರೀನಿಶ್ ಆಗಿರೋದು ಇನ್ನೂ ಒಳ್ಳೆಯದೇ ಅಂತಲೇ ಹೇಳ್ಬೋದು. ಇವಾಗ ಆ ಕಡೆ ಒಂದು ಏನಿದೆ ಅಲ್ವಾ ಹಿಟ್ಟನ್ನು ನಾನು ನಾದಿ ಸರಿ ಚೆನ್ನಾಗಿ ಎಣ್ಣೆಲ್ಲ ಅಪ್ಲೈ ಮಾಡಿ ಮುಚ್ಚಿಟ್ಟಿದ್ದೀನಿ. ಈ ಕಡೆಗೆ ನಾನು ದಾಲಿಗೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ, ಹಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿ ಶುಂಠಿನೂ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿದಂಗೆ ಜಜ್ಜಿ ಸ್ವಲ್ಪ ಒಡೊಡಕ ಆ ಥರ ಮಾಡಿದ್ದೆ, ಅದನ್ನು ಕೂಡ ಹಾಕಿ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಕರಿಬೇವನ್ನ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಅಡುಗೆ ಮನೆ ತುಂಬ ಚಿಟಪಟ ಅನ್ನುತ್ತೆ ಅಂತ ಹೇಳ್ಬಿಟ್ಟು ನಾನು 1, 2, 3 ಐಟಮ್ಸ್ ಹಾಕಿದ ಮೇಲೇ ಹಾಕುವಂಥದ್ದು. ಈಗ ನಾನು ಅಂದರೆ ಈ ಟೈಮಲ್ಲಿ ನಾನು ಹಸಿರುಗಾಯಿನೂ ಕೂಡ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ 1 ರಿಂದ 2 ಸಲ ಅದನ್ನು ಚೆನ್ನಾಗಿ ಬಾಡಿಸಿದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನಾವು ಬೇಳೆ ಜೊತೆಗೆ ಬೇಯಿಸಿರೋದಿಲ್ಲ ಅಲ್ವಾ ಈರುಳ್ಳಿನ, ಹಾಗಾಗಿ ಈ ಎಣ್ಣೆಲೆ ನಾವು ಬೇಯಿಸಿರೋದ್ರಿಂದ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಥರ ಬರುತ್ತೆ, ಏನೇ ಕುದಿಸಿದ್ರು ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ನಾನು ಇಷ್ಟು ದಿನ ಮಾಡಿದಂಥ ಅನುಭವದಲ್ಲಿ ನನ್ನ ಒಂದು ಓನ್ ಟಿಪ್ಸ್ಗಳನ್ನ ಯೂಸ್ ಮಾಡ್ತಾ ಇರ್ತೀನಿ. ಇವಾಗ ಸ್ವಲ್ಪ ಅದು ಫ್ರೈ ಆದ ನಂತರ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಇದು ಚೆನ್ನಾಗಿ ಟೊಮೊಟೊ, ಈ ಈರುಳ್ಳಿ, ಹಸಿರುಗಾಯಿ ಎಲ್ಲನೂ ಕೂಡ ಹೊಂದ್ಕೋಬೇಕು, ಆ ಥರ ಚೆನ್ನಾಗಿ ಬೇಯಿಸ್ಕೊತೀನಿ. ಇವಾಗ ಸ್ವಲ್ಪ ಹೊತ್ತು ಒಂದು 5 ರಿಂದ 6-7 ನಿಮಿಷದವರೆಗೂ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದ್ರ ಫ್ಲೇವರೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಆದಾಗ ಅದ್ರ ಫ್ಲೇವರೇ ಬೇರೆ ಇತ್ತು ಅಂತಲೇ ಹೇಳ್ತೀನಿ. ಫಸ್ಟೇ ನಾನು ಟೊಮೊಟೊ ಹಾಕಿದಾಗ ಇದ್ದ ಫ್ಲೇವರ್ಗೂ ಈ ಟೈಮಲ್ಲಿ ನಾನು ನೋಡ್ತಿರೋ ಸ್ಮೆಲ್ಲಿಗೂ ಕೂಡ ತುಂಬಾ ಡಿಫ್ರೆಂಟ್ ಇತ್ತು. ಅದರಲ್ಲಿ ವಾಸನೆಯಲ್ಲೇ ಗೊತ್ತಾಗ್ತಿತ್ತು ಅದು ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ. ಟೊಮೊಟೊ, ಹಸಿರುಗಾಯಿ, ಈರುಳ್ಳಿ, ಈ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಒಂದಾಗಿ ಒಂದು ಸ್ಮೆಲ್ ಬರ್ತಾಯಿತ್ತು, ಘಮ ಅನ್ನೋಂಥದ್ದು ಅಂತಲೇ ಹೇಳ್ಬೋದು. ಇವಾಗ ಈ ಟೈಮಲ್ಲಿ ನಾನು ಸ್ವಲ್ಪ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರದ ಪುಡಿ ಸ್ಕಿಪ್ ಮಾಡಿದರೆ ಬೆಟರ್ ಅನಿಸುತ್ತೆ. ದಾಲು ಅಂದರೆ ಯೆಲ್ಲೋ ಕಲರ್ ಇದ್ರೇ ಚೆನ್ನಾಗಿ ಅನಿಸುತ್ತೆ. ನಾನು ಯಾವುದೋ ಗ್ಯಾನ್ದಲ್ಲಿ ಹಾಕ್ಬಿಟ್ಟೆ, ಖಾರದ ಪುಡಿ ಹಾಕಿ ಅಭ್ಯಾಸ, ಆಮೇಲೆ ಎಷ್ಟೊಂದು ಹಾಕ್ಬಿಟ್ನಲ್ಲ ಅನಿಸ್ಬಿಡ್ತು. ಒಳ್ಳೆ ಸಾಂಬಾರು ಥರ ಕಾಣ್ತಾಯಿತ್ತು, ಬಟ್ ಅದೇ ದಾಲೇ ನಾನು ಮಾಡಿದ್ದಂಥದ್ದು ದಾಲ್ ಟೇಸ್ಟೇ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ನಾನು ಮುಂಚೆನೂ ಕೂಡ ದಾಲ್ ಮಾಡಿದ್ದೆ, ನಾನು ಹಳ್ಳಿ ಮನೇಲಿ ಇದ್ದಾಗೆಲ್ಲನೂ ಕೂಡ ಮಾಡಿದ್ದೀನಿ.
ಇಲ್ಲಿ ಬಂದಾಗಲೇ ಕಮ್ಮಿನೇ ನಾನು ಮಾಡಿರೋಂಥದ್ದು. ಆ ಟೈಮಲ್ಲಿ ನಾನು ಅರಿಶಿನ ಪುಡಿ ಅಷ್ಟೇ ಹಾಕ್ತಿದ್ದಂಥದ್ದು, ಹಸ್ರಿಗೆ ಹಾಕ್ತಿದ್ದೆ. ಬಿಟ್ಟರೆ ನಾನು ಖಾರದ ಪುಡಿ ಹಾಕಿರೋದು ಕಮ್ಮಿ. ನಾನು ಬೇರೆದು ಚೆಕ್ಔಟ್ ಮಾಡಿದಾಗ ವೀಡಿಯೋಸಲ್ಲಿ ಸ್ವಲ್ಪ ಅವ್ರು ಖಾರದ ಪುಡಿ ಅಂತ ಹೇಳ್ಬಿಟ್ರೆ ನಾನು ಓವರಾಗಿ ಹಾಕ್ಬಿಟ್ಟೆ ನಾನು ಯಾವುದೋ ಗ್ಯಾನ್ದಲ್ಲಿ. ಆಮೇಲೆ ನಾನೇ ಸಫರ್ ಪಡ್ಕೊಂಡು ಅಯ್ಯೋ ಎಷ್ಟೊಂದು ಹಾಕ್ಬಿಟ್ನಲ್ಲ ಅಂತೇಳಿ. ನೀವು ಆ ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಅನ್ಸೋದಿಲ್ಲ. ನೀವು ಖಾರದ ಪುಡಿ ಫುಲ್ ಸ್ಕಿಪ್ ಮಾಡಿದ್ರೇ ಬೆಟರ್ ಅಂತಲೇ ಹೇಳ್ತೀನಿ. ಇವಾಗ ದಾಲ್ ಅಂತೂ ರೆಡಿಯಾಗಿದೆ. ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮಗಿನ್ನೂ ನೋಡ್ಲಿಕ್ಕೆ ಕಲ್ಲರು ಯೆಲ್ಲೋ ಕಲರ್ ಇದ್ರೇ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ದಾಲ್ ಅಂತ ಹೇಳಿದರೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ. ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಅಲಂಕಾರಕ್ಕೆ ಗಾರ್ನಿಷಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಏನಿತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸೋದಕ್ಕೆ ಒಂದು 5ರಿಂದ 10 ನಿಮಿಷ 10 ನಿಮಿಷನೂ ಬೇಕಾಗೋದಿಲ್ಲ, 5-6-7 ನಿಮಿಷ ಚೆನ್ನಾಗಿ ಕುದ್ಬಿಟ್ರೆ ಸಾಕು ಅಂತಲೇ ಹೇಳ್ಬೋದು. ಇವಾಗ ಈ ಒಂದು ದಾಲ್ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ನಮ್ಮ ಕೂಕುಗೆ ಈ ಥರ ಒಂದು ದಾಲ್ ರೆಸಿಪಿ ಒಳ್ಳೊಳ್ಳೆ ರೆಸಿಪೀಸ್ ಅಂದರೆ ಅವಳಿಗೆ ತುಂಬಾ ಇಷ್ಟಪಡ್ತಾಳೆ. ಇದು ಇವಾಗ ಒಂದು 5ರಿಂದ 6-7 ನಿಮಿಷ ಕುದಿಬೇಕಾಗುತ್ತೆ. ನಾನು ಮುಚ್ಚಿಟ್ಟಿದ್ದೀನಿ. ಈ ಕಡೆಗೆ ನಾನು ಏನು ಇಟ್ಟು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದಲ್ವ, ಈ ಪಾಲಕ್ ಪರೋಟಾಗೆ ಈ ಒಂದು ಪಾಲಕ್ ಪರೋಟ ಮಾಡಲಿಕ್ಕೆ ನಾನು ಇವಾಗ ಎಲೆನ ನಾನು ರೆಡಿ ಮಾಡ್ಕೋಬೇಕಾಗುತ್ತೆ, ಅಂದರೆ ಎಲೆ ಉಜ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಒಂದು ಉಂಡೆ ತೊಗೊಂಡು ನೀಟಾಗಿ ಉಜ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಅದನ್ನು ಲೇಯರ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನು ಬೇಗ ಚೆನ್ನಾಗಿ ಅದು ಒಂದು ಲೇಯರ್ ಬಿಡ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಿ ಚಪಾತಿಗಿಂತನೂ ಕೂಡ ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಉಡಿ ಹಿಟ್ಟಾಗ್ಬಿಟ್ಟು ನಾವು ಸ್ಪ್ರೈ ಮಾಡೋದ್ರಿಂದ ಅಂದರೆ ಅಪ್ಲೈ ಮಾಡೋದ್ರಿಂದ ಇದು ನೀಟಾಗಿ ಎಲೆ ಥರ ಒಂದು ಲೇಯರ್ಗಳು ಬಿಡುತ್ತಾ ಹೋಗುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ಮಕ್ಕಳಿಗೆ ದಪ್ಪ ಅಂತಲೂ ಅನ್ಸೋದಿಲ್ಲ. ಯಾಕೆ ದಪ್ಪ ಅನಿಸುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿರ್ತೀವಿ, ಆಲೂಗಡ್ಡೆ ಹಾಕಿರ್ತೀವಿ, ಹಿಟ್ಟಲ್ಲ ಪಾಲಕ್ಕಿನ ಗ್ರೇವಿ ಹಾಕಿರ್ತೀವಿ, ಆಮೇಲೆ ಈ ಒಂದು ಮಸಾಲೆ ಎಲ್ಲ ಹಾಕಿರ್ತೀವಿ, ಈ ಆಲೂಗಡ್ಡೆ ಹಾಕಿರ್ತೀವಿ. ಹಂಗಾಗಿ ನಾವೇನೇ ಉಜ್ಜಿ ತೆಳುವಾಗಿ ನಾವು ಉಜ್ಜಿದ್ದೀವಿ ಅಂದ್ರೂ ಕೂಡ ಸ್ವಲ್ಪ ದಪ್ಪ ಅಂತ ಅನಿಸುತ್ತೆ. ಈ ಥರ ಲೇಯರ್ ಆಗಿ ಬರಬೇಕು ಅಂತಂದರೆ ಫೋಲ್ಡ್ ಮಾಡಲೇಬೇಕಾಗುತ್ತೆ. ಆವಾಗ ಸ್ವಲ್ಪ ಲೇಯರ್ ಬಿಡುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೊಂದು ದಪ್ಪ ಅನಿಸಲ್ಲ. ಮಕ್ಕಳು ಕೂಡ ಲೇಯರ್ ಥರ ಬಿಡಿಸ್ಕೊಂಡು ತಿಂತಾ ಇರ್ತಾರೆ. ಅವರು ಖುಷಿಯಿಂದ ತಿಂತಾರೆ ಅಂತಲೇ ಹೇಳ್ಬೋದು. ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಒಂದು ಪಾಲಕ್ ರೆಸಿಪಿಯಿಂದ ಏನೇ ಮಾಡಿದ್ರು ತುಂಬಾ ಒಳ್ಳೆಯದು. ಯಾಕಂದರೆ ಆರೋಗ್ಯಕ್ಕೆ ಅದು ತುಂಬಾ ಚೆನ್ನಾಗಿ ದೇಹದಲ್ಲಿ ಒಂದು ಐರನ್ ಕಂಟೆಂಟ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವಾಗ ನಾನು ಒಂದು ತವಾ ಇಟ್ಟಿದ್ದೆ ಅಲ್ವಾ, ಸ್ಟವ್ ಹಚ್ಚಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕಿ ಒಂದು ಪರೋಟ ಎಲೆ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಉಜ್ಜಿ, ಇದನ್ನು ಕೂಡ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ಮಾತ್ರ ನಾನು ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡೆ ಅನಿಸುತ್ತೆ, ಯಾಕೆ ಅಂದರೆ ಅದು ಕಚ್ಕೊಳ್ಳೋ ಥರ ಒಂದು ಗ್ರೇವಿ ಏನು ಹಾಕಿರ್ತೀವಲ್ಲ ಅದು ಸ್ವಲ್ಪ ಕಚ್ಕೊಳ್ಳೋ ಥರ ಅನಿಸುತ್ತೆ. ಏನು ಗ್ರೇವಿ ಅಂತಂದರೆ ಪೇಸ್ಟ್ ಏನು ಒಂದು ಪಾಲಕ್ ಪೇಸ್ಟ್ ಇರುತ್ತಲ್ವ, ಹಾಗಾಗಿ ಅದು ಹಿಟ್ಟನ್ನ ಉಜ್ಜುವಾಗ ಮಣೆ ಕಚ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಉಡಿ ನಾನು ಜಾಸ್ತಿ ಹಾಕ್ಕೊಂಡಿದ್ದಂಥದ್ದು, ಅಂದರೆ ಗೋಧಿ ಉಡಿ ಜಾಸ್ತಿ ಹಾಕ್ಕೊಂಡಿದ್ದಂಥದ್ದು. ಹಾಗಾಗಿ ಸ್ವಲ್ಪ ಕಾಣ್ತಾ ಇತ್ತು. ಆಯಿಲ್ ಹಾಕಿದ ತಕ್ಷಣ ಅದು ಕೂಡ ನೀಟಾಗಿ ಅದು ಕವರ್ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೀವು ನೋಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಈ ಒಂದು ರೆಸಿಪಿ ಎಷ್ಟು ಪರ್ಫೆಕ್ಟಾಗಿ ಬಂದಿರ್ಬೋದು, ಎಷ್ಟು ಟೇಸ್ಟಿಫುಲ್ ಆಗಿರ್ಬೋದು ಅಂತ. ಇದಕ್ಕೆ ನೀವು ಬೆಣ್ಣೆನಾದರೂ ಆಯಿತು ತುಪ್ಪನಾದರೂ ಆಯಿತು ಹಾಕ್ಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ದಾಲ್ ಅಥವಾ ಇದಕ್ಕೆ ಒಂದು ಮೊಟ್ಟೆ ಎಗ್ ಫ್ರೈ ಮಾಡಿರೋಂಥದ್ದು ಅಥವಾ ಬೀಟ್ರೋಟ್ ಪಲ್ಯನಾಗಿರ್ಬೋದು, ಇವೆಲ್ಲ ತುಂಬಾ ಹೆಲ್ದಿಕರ ಅಂತಲೇ ಹೇಳ್ಬೋದು ಆರೋಗ್ಯಕ್ಕೆ. ಮನೆಯಲ್ಲೇ ಹೋಮ್ ರೆಮಿಡಿ ಥರ ಮನೆಯಲ್ಲೇ ಆರೋಗ್ಯಕ್ಕೆ ಎಷ್ಟು ಬೇಕಷ್ಟು ಮನೆಯಲ್ಲೇ ತರಕಾರಿಯಲ್ಲೇ ಸಿಗುತ್ತೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಕೂಡ ಈ ಪಾಲಕ್ ಸೊಪ್ಪು ತಿಂದೇ ಇರ್ತಾರೆ, ಸೊಪ್ಪು ಸಾರು ಇಷ್ಟಪಡ್ತಿರ್ತಾರೆ. ಅವರು ಈಸಿಯಾಗಿ ಆರೋಗ್ಯಕ್ಕೆ ಈ ಒಂದು ಪಾಲಕ್ಕಿನ ರೆಸಿಪಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಕೂಕುಗೆ ಹಾಕ್ಕೊಟ್ಟೆ ಫ್ರೆಂಡ್ಸ್ ಈ ಪಾಲಕ್ ಪರೋಟ, ಹಾಗೆ ಈ ಒಂದು ದಾಲ್ನ ಹಾಕ್ಕೊಟ್ಟೆ. ಅವಳು ಕೂಡ ಖುಷಿಯಿಂದ ತಿಂತಾ ಇದ್ದಾಳೆ. ನಾನು ಕೂಡ ನಿಮಗೆ ತೋರಿಸೋದಕ್ಕೆ ಗಾರ್ನಿಷಿಗೋಸ್ಕರ ನನ್ನ ಹತ್ರ ಒಂದು ಸ್ಟೀಲ್ ಪ್ಲೇಟ್ ಏನಿದೆ ಅದರಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಲಂಕಾರ ಮಾಡಿ ಈ ರೀತಿ ಬಂದಿತ್ತು ಅಂತೇಳಿ. ಇವಾಗ ಟೇಸ್ಟ್ ನೋಡುವ ಸಮಯ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದಕ್ಕೆ ಈರುಳ್ಳಿ ಮೊಸರಂತೂ ಪರ್ಫೆಕ್ಟಾಗಿರುತ್ತೆ. ನೀವು ಮೊಸರನ್ನ ಯೂಸ್ ಮಾಡ್ಕೊಂಡು ತಿನ್ನಿ. ಇದ್ರ ಜೊತೆಗೆ ಮೊಸರು ಇತ್ತು ಫ್ರಿಜ್ಜಲ್ಲಿ, ನಾನು ಹೋಗಿ ತರೋದಕ್ಕಾಗದೆ ಕೂತ್ಬಿಟ್ಟಿದ್ದೆ. ನಾನು ಎದ್ದೇಳೋದಕ್ಕಾಗದೆ ತರಲಿಲ್ಲ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತು ಅಂತ ಆಮೇಲೆ ಅನಿಸ್ತು, ನನಗೆ ಎದ್ದೇಳೋದಕ್ಕೆ ಆಗ್ತಾ ಇರಲಿಲ್ಲ. ಫ್ರೆಂಡ್ಸ್ ಹೊರಗಡೆ ಒಂದು ಬಟ್ಟೆ ಒಣಗಾಕಿದ್ದೆ, ಬನ್ನಿ ನೋಡುವ ಏನು ಗತಿ ಆಗಿದೆ ಅಂತೇಳಿ.
ಜಾಸ್ತಿ ಏನೂ ಇಲ್ಲ ಫ್ರೆಂಡ್ಸ್, ಬಟ್ಟೆ ಒಗೆಯೋದು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇದ್ದಿದ್ದು. ನಾವು ಚಿಕ್ಕ ಪುಟ್ಟದಾಗಿ ಅವತ್ತಿನ ಬಟ್ಟೆ ಅವತ್ತು ವಾಶ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಓಕೆ, ದೆನ್ ಇನ್ನೂ ಸ್ವಲ್ಪ ಒಣಗಬೇಕವು. ಇಲ್ಲಿ ಬಂದು ಫ್ರಿಜ್ ಕ್ಲೀನಿಂಗ್ ಮಾಡಬೇಕು, ಯಾವಾಗ ಮಾಡೋದು ಗೊತ್ತಿಲ್ಲ. ಇಲ್ಲಿ ಒಂದು ದಾಳಿಂಬ್ರೆ ಇದೆ, ಕೂಗು ಕೊಟ್ಟು ನಾವು ಕೂಡ ತಿನ್ನುವ. ರೆಡಿ ಆಯಿತು, ಕುಕ್ಕುಗೆ ಕೊಡುವ. ವಿ ಆರ್ ಶೇರಿಂಗ್ ದಟ್ ಓಕೆ. ಯು ಗಿವ್ ಇಟ್ ಸಮ್ ಫ್ರೂಟ್. ದಿಸ್ ಈಸ್ ಯುವರ್, ಬಟ್ ಗಿವ್ ಇಟ್ ಸಮ್. ನಮ್ಮ ಕೂಪು ಏನು ಮಾಡ್ತಾಳೆ ಬನ್ನಿ ನೋಡೋಣ. ಇವತ್ತೊಂದು ಹೇರ್ ವಾಶ್ ಮಾಡ್ಕೊಂಬಿಟ್ಟಾಳೆ, ಸುಮ್ಮನೆ ಮಲ್ಕೊಂಬಿಟ್ಟಿದ್ದಾಳೆ. ನನ್ನ ತೋರಿಸ್ಬೇಡ ಅಂತೇಳಿ. ಕೂಕುಮರಿ ಅಲರ್ಟ್ ಆಡ್ದು ಫ್ರೆಂಡ್ಸ್. ನಾನು ಕ್ಯಾಮ್ರಾ ಇಟ್ಕೊಂಬಂದ ತಕ್ಷಣ ಕೂಕುಮರಿ ಅಲರ್ಟ್ ಆಗ್ಬಿಡ್ತಾಳೆ. ತೋರಿಸ್ಲಾ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ. ಅವಳು ತೋರಿಸ್ಬೇಡ ಅಂತ ಹೇಳಿದ್ದಾಳೆ. ಹಂಗೆ ಬೇಗ ನೋಡ್ಕೊಂಬಿಟ್ಟಿದ್ವಿ. ಹೇಗೆ ಉಲ್ಡಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಕೂಕುಮರಿ. ಹೇರ್ ವಾಶ್ ಮಾಡ್ಕೊಂಬಿಟ್ಟೋದಕ್ಕೆ ನಿದ್ದೆ ಬಂದುಬಿಟ್ಟಿದೆ, ಸುಮ್ಮನೆ ಪಾಚಾಡಿದೆ. ಇವಾಗ ಫ್ಯಾನ್ ಆಫ್ ಮಾಡಿದೆ. ಏನಕ್ಕೆ ಗೊತ್ತಾ, ಫ್ಯಾನ್ ಹಾಕಿದರೆ ಒಂಥರ ವಾಯ್ಸು ವೈಬ್ರೇಷನ್ ತುಂಬಾ ಒಂಥರ ಬರ್ ಅನ್ನುತ್ತೆ. ಹಾಗಾಗಿ ಇದು ಮಾಡಿದೆ. ಇದನ್ನು ನಾನು ಮೇಕಪ್ ಮಾಡ್ಕೊಂಡಿದ್ದೆ ಅಂಥದ್ದು. ಈ ಡೋರು, ಈ ಬಾಕ್ಲು ಹಾಗೆ ಮರ್ತ್ಬಿಡ್ತೀನಿ. ಫ್ರಿಜ್ ಬಾಕ್ಲು, ಈ ಒಂದು ಡೋರ್ ಬಾಕ್ಲು, ಕಬೋರ್ಡಿನ ಡೋರ್ ಬಾಕ್ಲು ನಾನು ಯಾವಾಗಲೂ ಜಾಸ್ತಿ ಮರೆಯೋಂಥದ್ದು. ಅದಕ್ಕೆ ನಮ್ಮ ಕೂಗು ಹತ್ರನೂ ನನ್ನ ಮಾತು ಕೇಳ್ತಾ ಇರ್ತೀನಿ. ನನ್ನ ಮಗಳೇ ನನಗೆ ಹೇಳ್ತಾ ಇರ್ತಾಳೆ, ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ, ಅವಳು ಎಷ್ಟು ಅಡುಗೆ ಮನೆ ನೀಟ್ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್. ಈ ನೋಡಿ, ಈ ಎಲ್ಲ ಅಡುಗೆ ಮನೆನೂ ನೀಟ್ ಮಾಡಿರೋಂಥದ್ದು ಇವಳೆ. ನಾನು ಅಡುಗೆ ಮಾಡಿದೆ, ನಿಂತ್ಕೊಂಡು ಮಾಡಿ ಕಾಲೆಲ್ಲ ನೋವು ಬಂತು. ಹಾಗೆ ಬಂದ್ಬಿಟ್ಟು ಒದ್ದಾಡ್ಕೊಂಡು ಮಲ್ಕೊಬಿಟ್ಟೆ. ಆಗಲ್ಲ ನನ್ನ ಕೈಯಲ್ಲಿ, ಕಾಲು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ, ಬಿದ್ದೋಗ್ಬಿಡ್ತೀನಿ ಅಂತೇಳಿ, ಉಣ್ಣಕ್ಕೂ ಆಗಲಿಲ್ಲ ಅಂತೇಳಿ ಎಷ್ಟೊತ್ತು ನಿಂತ್ಕೊಂಡಿದ್ದೆ ಅಲ್ವಾ. ಇವೆಲ್ಲ ಇಷ್ಟೆಲ್ಲ ನೀಟ್ ಮಾಡಿ, ಒಂದು ಬಟ್ಟೆನೆಲ್ಲ ಅದು ವಾಶ್ ಮಾಡಿ ಹಿಂಗೆ ಹಾಕಿದ್ದಾಳೆ. ಎಲ್ಲ ವಾಶ್ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್. ಎಲ್ಲ ನೀಟ್ ಮಾಡಿ ಇಟ್ಬಿಡ್ತಾಳೆ. ಯಾವುದೇ ಒಂದು ಕೆಲಸ ಕೊಟ್ಟರೆ ನಂಗೆ ಅಡುಗೆ ಮಾಡೋದಕ್ಕೆ ಕೆಲಸ ಕೊಡು, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಸಾರು ಕುದೀತಾ ಇದೆ. ಇದೇ ಒಂದು ದಾಲ್. ಇವಾಗ ನಾನು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ಟೆ, ಹಾಗಾಗಿ ಹಿಂಗಾಯಿತು. ಹೇಗಿತ್ತು ಫ್ರೆಂಡ್ಸ್, ನೀವು ನೋಡ್ಕೊಂಡು ಬಂದ್ರಿ ಅಲ್ವಾ. ಈ ಒಂದು ಪಾಲಕ್ ಪರೋಟ ಹಾಗೆ ದಾಲ್ ರೆಸಿಪಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ಒಂದು ರೆಸಿಪಿ ಇಷ್ಟೇ ಫ್ರೆಂಡ್ಸ್. ನಾನು ಜಾಸ್ತಿ ಲೆಂತಿಯಾಗಿ ಹಾಕೋದಕ್ಕೆ ಹೋಗೋದಿಲ್ಲ. ಯಾವುದಾದ್ರೂ ರೆಸಿಪಿನ ನಾನು ಹೊಸದಾಗಿ ನ್ಯೂ ಆಗಿ ಟ್ರೈ ಮಾಡಿದರೆ ಡೈಲಿ ವ್ಲಾಗ್ಸಲ್ಲಿ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತಂತ ಪ್ಲೀಸ್ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ಫ್ರೆಂಡ್ಸ್ ನನಗೆ 200 ಲೈಕ್ಸ್ ಬೇಕು, ಪ್ಲೀಸ್ ಕೊಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.
ಇನ್ನು ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ರೆಸಿಪೀಸ್ಗಳು ಹಾಕ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಗಳು ಹಾಕ್ತೀನಿ. ನಿಮಗೆ ಖಂಡಿತ ಒಳ್ಳೊಳ್ಳೆ ರೆಸಿಪೀಸ್, ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕು ಅಂತ ಅನ್ನೋದಾದರೆ ಮೇಕಪ್ ಚಾಲೆಂಜಿನ ವೀಡಿಯೋ ಎಲ್ಲ, ಮೇಕಪ್ಪಿನ ಚಾಲೆಂಜ್, ಮೇಕ್ ಓವರಿಂದು ಚಾಲೆಂಜಿನ ವೀಡಿಯೋ ಬೇಕು ಅನ್ನೋದಾದರೆ ಖಂಡಿತ ನೀವು ನನಗೆ 200 ಲೈಕ್ನ ಕೊಡಬೇಕಾಗುತ್ತೆ. ಖಂಡಿತ 200 ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆ 200 ಲೈಕ್ಸ್ ಕೊಡಿ. ಖಂಡಿತ ನಾನು ಮೇಕ್ ಓವರ್ ಚಾಲೆಂಜ್ ಒಂದು ವೀಡಿಯೋ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಹಾಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಆ ಒಂದು ವಿಡಿಯೋ ಖಂಡಿತ ಬರುತ್ತೆ ಅಂತ ಹೇಳ್ತಾ, ಮೇಕ್ ಓವರ್ ಚಾಲೆಂಜ್ ವಿಡಿಯೋ ಖಂಡಿತ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.